ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು. ನೀವು ಯೇಸುಕ್ರಿಸ್ತನನ್ನು ದರ್ಶಿಸಲು ಬಯಸುತ್ತೀರಾ? ಆತನನ್ನು ನೋಡಬೇಕು, ದರ್ಶಿಸಬೇಕು ಎಂಬುದಾಗಿ ಬಯಸುತ್ತೀರಾ? ದೇವರನ್ನು ನೋಡಬೇಕೆಂದು ಎಲ್ಲರೂ ಬಯಸುತ್ತಾರೆ. ದೇವ ದರ್ಶನ ಎಂಬುದಾಗಿ ಅನೇಕ ಕಡೆಗಳಿಗೆ ಹೋಗಿ ಮನುಷ್ಯರಿಂದ ಉಂಟು ಮಾಡಲ್ಪಟ್ಟಿರುವಂಥ ಶಿಲೆಗಳನ್ನು, ಆ ಸ್ಥಳಗಳನ್ನು ನೋಡಿ ನಾನು ದೇವರ ದರ್ಶನ ಮಾಡಿದೆನೋ, ದೇವರನ್ನು ನೋಡಿಬಿಟ್ಟನು ಎಂದು ಅಂದುಕೊಂಡು ಬರುವಂಥ ಜನರನ್ನು ನಾವು ನೋಡಿದ್ದೇವೆ. ಹೌದು ತಾನೆ? ಅಂದರೆ ಯೇಸುಕ್ರಿಸ್ತನ ಒಂದು ಮೂರ್ತಿಯನ್ನು ಮಾಡಿ ಅದನ್ನು ಹೋಗಿ ನೋಡಿ ನಾನು ಯೇಸುವನ್ನು ದರ್ಶಿಸಿದೆ ಎಂಬುದಾಗಿ ಹೇಳುವ ಹಾಗೆ. ಆ ರೀತಿಯಾಗಿ ಕೆಲ ಕ್ರೈಸ್ತರು ಕೂಡ ಇದ್ದಾರೆ, ನಾನು ಹೋಗಿ ದರ್ಶನ ಮಾಡಿ ಬಂದೆನು ಎಂಬುದಾಗಿ. ಅದು ನಿಜವಾಗಿಯೂ ಕೂಡ ದರ್ಶನವ? ಅದು ಮನುಷ್ಯನಿಂದ ಉಂಟು ಮಾಡಲ್ಪಟ್ಟಂಥ ಒಂದು ವಸ್ತು, ಮನುಷ್ಯನಿಂದ ಉಂಟು ಮಾಡಲ್ಪಟ್ಟಂಥ ಒಂದು ಶಿಲೆ. ಅದನ್ನು ನೋಡುವುದು ದೇವರನ್ನು ದರ್ಶಿಸಿದಂತೆ ಅಲ್ಲ. ಏಕೆಂದರೆ ದೇವರು ಆತ್ಮ ಸ್ವರೂಪನು. ಆತನನ್ನು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸುವಾಗಲೇ ನಮ್ಮ ಆತ್ಮೀಕ ಕಣ್ಣುಗಳಿಂದ ಆತನನ್ನು ದರ್ಶಿಸುವುದಕ್ಕೆ ಸಾಧ್ಯ. ಹಾಗಾದರೆ ಯಾರು ದರ್ಶಿಸಬಹುದು ಎಂದು ಕೇಳಿದರೆ, ಹೃದಯದಲ್ಲಿ ಪರಿಶುದ್ಧತೆ ಇರಬೇಕು. ಹೃದಯದಲ್ಲಿ ಹೆಮ್ಮೆ ಇದೆ, ಹೊಟ್ಟೆ ಕಿಚ್ಚಿದೆ, ಕೋಪ ಇದೆ, ದ್ವೇಷ ಇದೆ, ಇಚ್ಛೆಗಳು ಇದೆ, ಹಮ್ಮಿನ ಕಣ್ಣಿದೆ, ದೂಷಣೆಗಳು ಇದೆ. ಇಷ್ಟು ಪಾಪಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಪರಿಶುದ್ಧವಾದ ದೇವರನ್ನು ಹೇಗೆ ದೃಷ್ಟಿಸಲು ಸಾಧ್ಯ? ಆದ್ದರಿಂದ ಮನುಷ್ಯನು ತನ್ನನ್ನು ತೃಪ್ತಿಪಡಿಸಿಕೊಳ್ಳಲು ಅವನೇ ಒಂದು ಕಾರ್ಯವನ್ನು ಮಾಡಿಕೊಂಡು, ಇದುವೇ ದೇವರು, ನಾನು ಹೋಗಿ ನೋಡಿ ದೇವರ ದರ್ಶನ ಮಾಡಿಬಿಟ್ಟೆ ಎಂಬುದಾಗಿ ಅವನು ಹೇಳಿಕೊಳ್ಳುತ್ತಾನೆ, ತನಗೆ ತಾನೇ ತೃಪ್ತಿ ಪಡುತ್ತಾನೆ. ಆದರೆ ಅದು ನಿಜ ಅಲ್ಲ. ದೇವರನ್ನು ಒಬ್ಬ ವ್ಯಕ್ತಿ ದರ್ಶಿಸುವುದಾದರೆ ಅವನ ಜೀವಿತವೇ ಬದಲಾಗುವುದಲ್ಲವ? ನೀವು ಅದನ್ನು ಯೋಚಿಸಿ ನೋಡಿರಿ. ಈ ರೀತಿಯಾಗಿ ದೇವ ದರ್ಶನ ಎಂಬುದಾಗಿ ಮಾಡುವವರು ಲಂಚ ತೆಗೆದುಕೊಳ್ಳುತ್ತಾರೆ, ಭ್ರಷ್ಟಾಚಾರ ಮಾಡುತ್ತಾರೆ, ಇನ್ನೊಬ್ಬರ ಕುಟುಂಬಕ್ಕೆ ಮೋಸ ಮಾಡುತ್ತಾರೆ, ತನ್ನ ಹೆಂಡತಿಗೆ ದ್ರೋಹ ಮಾಡುತ್ತಾನೆ, ಎಲ್ಲ ಪಾಪಗಳನ್ನು ಮಾಡುತ್ತಾನೆ, ಕಳ್ಳತನ ಮಾಡುತ್ತಾನೆ, ಕಲಬೆರಕೆ ಮಾಡುತ್ತಾನೆ, ಮೋಸ ಮಾಡುತ್ತಾನೆ. ಭಕ್ತಿಯಿಂದ ಹೋಗಿ ನಾನು ಕೂಡ ದೇವರನ್ನು ದರ್ಶನ ಮಾಡಿದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ, ಹಣವನ್ನೆಲ್ಲ ಖರ್ಚು ಮಾಡಿದೆ, ಹಾಗಾದ್ರೆ ನಿಜವಾಗಿ ಕೂಡ ದೇವರ ದರ್ಶನವಾಗಿರುತ್ತದ? ಯೋಚಿಸಿರಿ. ದೇವರನ್ನು ನಾವು ಆ ರೀತಿಯಾಗಿ ನಾವೇ ಒಂದನ್ನು ಮಾಡಿಕೊಂಡು ದೇವರ ದರ್ಶನ ಆಯಿತು ಎಂಬುದಾಗಿ ಹೇಳುವುದಕ್ಕೆ ಆಗದು. ಆತನನ್ನು ನಮ್ಮ ಆತ್ಮದಲ್ಲೇ ದರ್ಶಿಸಲು ಸಾಧ್ಯ. ಆತ್ಮಿಕ ಕಣ್ಣುಗಳಿಂದಲೇ ನಾವು ನೋಡುವುದಕ್ಕೆ ಸಾಧ್ಯ. ಯಾಕೆಂದರೆ ಆತನು ಆತ್ಮ ಸ್ವರೂಪನಾಗಿರುವ ದೇವರು. ಅಂದರೆ ನಮ್ಮ ಆತ್ಮಿಕ ಜೀವಿತ ಸರಿಯಾಗಿರಬೇಕು, ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿರಬೇಕು. ಶರೀರದ ಕಣ್ಣುಗಳಿಂದ ನೋಡೋದಕ್ಕಾಗದು, ಆತ್ಮಿಕ ಕಣ್ಣುಗಳಲ್ಲೇ ದರ್ಶಿಸುವುದಕ್ಕೆ ಸಾಧ್ಯ. ಅದಕ್ಕೆ ಯೇಸು ಹೇಳುತ್ತಾನೆ, ಮತ್ತಾಯ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು ಎಂಬುದಾಗಿ. ಯೇಸುವೆ ಹೇಳುತ್ತಾನೆ, ನೀವು ದೇವರನ್ನು ನೋಡಬೇಕು ಅಂದರೆ ನಿಮ್ಮ ಹೃದಯ ಶುದ್ಧವಾಗಿರಬೇಕು. ಇಲ್ಲಿ ಪಾಪದ ಕೊಳೆಗಳೆಲ್ಲ ತುಂಬಿದೆ ಅಲ್ಲವಾ? ಮತ್ತೆ ಹೇಗೆ ದೇವರನ್ನು ದರ್ಶಿಸುವುದಕ್ಕೆ ಸಾಧ್ಯ? ಹೃದಯ ಶುದ್ಧವಾಗಿರಬೇಕು. ಹಾಗೆ ನೋಡಿದರೆ ಯಾರು ದೇವರನ್ನು ನೋಡುವುದಕ್ಕೆ ಆಗುವುದಿಲ್ಲ. ಎಲ್ಲರ ಹೃದಯದಲ್ಲೂ ಪಾಪ ಇದೆ, ನಿಜವೇ. ಆದರೆ ನಾವು ದೇವರನ್ನು ನೋಡಬೇಕು, ಯೇಸುವನ್ನು ದರ್ಶಿಸಬೇಕೆಂದು ಬಯಸಿದರೆ ಆತನು ಹೇಳುತ್ತಾನೆ, ನಾನೇ ನಿಮ್ಮನ್ನು ಪರಿಶುದ್ಧ ಮಾಡುವ ಕರ್ತನು. ಆತನೇ ನಮ್ಮನ್ನು ಪರಿಶುದ್ಧಪಡಿಸಿ, ನಮ್ಮನ್ನು ಸಿದ್ಧಪಡಿಸಿ, ಆತನನ್ನು ದರ್ಶಿಸುವಂತ ಆತ್ಮಿಕ ಕಣ್ಣುಗಳನ್ನು ನಮಗೆ ಕೊಡುವನು. ಆಗ ನಾವು ಪ್ರಾರ್ಥಿಸುವಾಗ ಆತನ ಪ್ರಸನ್ನತೆಯನ್ನು ಅನುಭವಿಸಬಹುದು, ಆತ್ಮದಲ್ಲಿ ಆತನನ್ನು ದರ್ಶಿಸಬಹುದು. ಆತನು ನಮ್ಮೊಂದಿಗೆ ಮಾತನಾಡುವುದನ್ನು ನಮ್ಮ ಹೃದಯದಲ್ಲಿ ನಾವು ಸ್ವರವಾಗಿ ಕೇಳಬಹುದು. ಆ ರೀತಿ ಆತನೊಂದಿಗೆ ಅನ್ಯೋನ್ಯವಾಗಿ ಬಾಳುವಂಥ ಅನುಭವದೊಳಗೆ ಬಂದರೆ ಆತನನ್ನು ನೋಡಬಹುದು. ಹಾಗಾದರೆ ನಮ್ಮ ಹೃದಯವನ್ನು ತೊಳೆದು ಪರಿಶುದ್ಧ ಮಾಡಲೆಂದೇ ಯೇಸು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿದನು. ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪಗಳ ನಿವಾರಣೆ ಮಾಡಿ ನಮ್ಮನ್ನು ಶುದ್ಧೀಕರಿಸುವುದು. ಹೃದಯವನ್ನು ತೊಳೆದು ಶುದ್ಧೀಕರಿಸಲು ಏನಾದರೂ ಸೋಪನ್ನು ಕಂಡು ಹಿಡಿದಿದ್ದಾರಾ? ಏನಾದರೂ ಪೌಡರ್, ಲಿಕ್ವಿಡನ್ನು ಕಂಡು ಹಿಡಿದಿದ್ದಾರಾ? ಇಲ್ಲ, ಯೇಸು ಕ್ರಿಸ್ತನ ರಕ್ತ ಮಾತ್ರವೇ. ಹಾಗಾಗಿ ಯೇಸುವಿನ ಬಳಿ ಬಂದು, ಯೇಸುವೆ ನನ್ನ ಪಾಪಗಳನ್ನು ಕ್ಷಮಿಸಬೇಕು, ನಿಮ್ಮ ರಕ್ತದಿಂದ ನನ್ನ ಹೃದಯವನ್ನು ತೊಳೆದು ಶುದ್ಧೀಕರಿಸಬೇಕು, ನಾನು ನಿಮ್ಮನ್ನು ದರ್ಶಿಸಬೇಕೆಂದು ಬಂದಿದ್ದೇನೆ. ಆ ರೀತಿ ನಮ್ಮನ್ನು ಪೂರ್ಣವಾಗಿ ಒಪ್ಪಿಸಿ ಕೊಡುವಾಗ ಆತನೇ ನಮ್ಮನ್ನು ಪರಿಶುದ್ಧಪಡಿಸಿ ಹೃದಯವನ್ನು ಶುದ್ಧೀಕರಿಸಿ ತನ್ನನ್ನು ನಮಗೆ ಪ್ರಕಟಪಡಿಸುತ್ತಾನೆ. ಹಾಗಾದರೆ ಆತನನ್ನು ದರ್ಶಿಸಿದರೆ ನಿಮ್ಮ ಜೀವಿತವೇ ತಲೆಕೆಳಕಾಗಿ ಬದಲಾಗುವುದು. ಅದುವೇ ದೇವ ದರ್ಶನ ಅನ್ನುವುದು. ಯೇಸು ಹೇಳಿದನು, ನಿರ್ಮಲ ಚಿತ್ತ ಉಳ್ಳಂತವರೇ ದೇವರನ್ನು ದರ್ಶಿಸಲು ಸಾಧ್ಯ. ಹಾಗಾಗಿ ನಿಮ್ಮನ್ನು ಅದಕ್ಕಾಗಿ ಒಪ್ಪಿಸಿ ಕೊಟ್ಟರೆ ನೀವು ಆತನನ್ನು ದರ್ಶಿಸಬಹುದು, ಆತನ ಸ್ವರವನ್ನು ಕೇಳಬಹುದು. ನೀವು ನಂಬಿರಿ, ಹೃದಯದಲ್ಲಿ ಕೈ ಇಟ್ಟುಕೊಂಡು, ಯೇಸುವೆ, ನಾನು ನಿಮ್ಮನ್ನು ದರ್ಶಿಸುವಂತೆ ನನ್ನ ಹೃದಯವನ್ನು ಪರಿಶುದ್ಧಪಡಿಸಿ, ನನ್ನ ಹೃದಯವನ್ನು ಶುದ್ಧೀಕರಿಸಿ, ನಿಮ್ಮ ರಕ್ತದಿಂದ ತೊಳೆದು ನನ್ನನ್ನು ಪರಿಶುದ್ಧ ಮಾಡಿ,
ನಿಮ್ಮನ್ನು ದರ್ಶಿಸಬೇಕು, ನಿಮ್ಮ ಸ್ವರವನ್ನು ಕೇಳಬೇಕು, ಕೃಪೆ ಕೊಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.